ಯಾವಾಗ ನೋಡಿದ್ರು ನನ್ನ ಗಂಡನ ಜೊತೆಲಿ ಕಟ್ಕೊಂಡು ಹೋಗ್ಬಿಡ್ತಾರೆ ಅಂತ ಬೈಕೋಬೇಡ. ಅಯ್ಯೋ ಮಾವ, ನೀವೇನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರತ್ತೆ ಅಂತ ನಂಬೋಳು ನಾನು. ನೀವು ಇವ್ರನ್ನ ಕರ್ಕೊಂಡು ಹೋಗಿ ಬನ್ನಿ, ನಾನು ಮನೆ ನೋಡ್ಕೋತೀನಿ. ನೀನು ಮನೆ ಕಡೆ ನೋಡ್ಕೋತಾ ಇರೋದ್ರಿಂದನೇ ನಾನು ನನ್ನ ರಾಜಕೀಯ ಕೆಲಸನ ನೆಮ್ಮದಿಯಾಗಿ ಮಾಡೋಕ್ಕಾಗ್ತಿರೋದು. ಎಷ್ಟೇ ಕೆಲಸಗಳು ಗಂಟು ಬಿದ್ದಿದ್ರು ಮನೆ ನೆನಪಾಗ್ತಾನೆ ಇರುತ್ತೆ. ನೀವೆಲ್ಲ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಅವಾಗ ಯೋಚನೆ ಮಾಡ್ತಾನೆ ಇರ್ತೀನಿ. ನನಗೂ ಅಷ್ಟೇ ಮಾವ, ನಿಮ್ಮ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆನೇ ಯೋಚನೆ. ಬೇಕಿದ್ರೆ ಇವ್ರನ್ನೇ ಕೇಳಿ ನೋಡಿ. ಹಾಂ ಅಪ್ಪಯ್ಯ, ದಿವ್ಸಕ್ಕೆ 10 ಸಲ ಫೋನ್ ಮಾಡಿ ನಿಮ್ಮ ಬಗ್ಗೆ ವಿಚಾರಿಸ್ತಾಳೆ. ನಿನ್ನಂಥ ಸೊಸೆ ಪಡೆಯೋಕೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ ಕಣಮ್ಮ. ಅಯ್ಯೋ ಮಾವ, ಇದರಲ್ಲೇನಿದೆ, ಈ ಮನೆಯವ್ರ ಕಾಳಜಿ ನನ್ನ ಕರ್ತವ್ಯ. ಓ ಬಂದ ನೋಡೋ ಬ್ರಹ್ಮಚಾರಿ ಪೈಲ್ವಾನ. ಬರಲಾ, ಇವತ್ತು ಎಷ್ಟು ಜನರು ಮೂಳೆ ಮುರಿದಾಕಿ ಬಂದ್ಲ. ನಂಗೆ ಗೊತ್ತು ನೀನು ಕುಸ್ತಿಲಿ ಮೂಳೆ ಮುರಿದಾಕಿ ಗೆಲ್ತೀಯ. ಆದರೆ ನಿನ್ನ ಕೈಯಿಂದ ಒಂದು ಹುಡುಗಿಗೆ 3 ಗಂಟೆ ಹಾಕ್ಸಿದ್ರೇನೆ ನಾನು ಗೆದ್ದಂಗೆ. ನಂಗೆ ಯಾಕೋ ರಾಮಣ್ಣಂಗೆ ನೋಡಕ್ಕೆ ಹೋಯ್ತವ್ರೆ ಅನಿಸ್ತೈತೆ. ಸಕ್ಕರೆ ಮೊಸರು ತಕ್ಕೊಳ್ಳಿ. ನೋಡಿ ನೋಡಿ ಅಕ್ಕವ್ರೆ, ಮೊಸರು ಜೊತೆ ಸಕ್ಕರೆ ಸೇರಿಸಿ ತಿಂದರೆ ಹೋಗೋ ಕೆಲಸ ನೆರವೇರಲಿ ಅಂತ ಈ ಮುದ್ಕೆ ಕೊಡ್ತಾವಳೆ. ಅಶೋಕ, ನೀನು ತಗೋಪ್ಪ. ಯಾಕಪ್ಪ, ಏನಾಯ್ತು? ಅದು ಕೈ ಗಲೀಜಾಗಿತ್ತು, ಒರ್ಸ್ಕಮ್ಮ ಅಂತ. ಅಪ್ಪಯ್ಯ, ಇಷ್ಟು ಬೇಗ ಬೆಂಗಳೂರು ಕೊಂಟ್ರಾ? ಕೆಲಸಗಳು ಇರ್ತಾವಲ್ಲ. ಸರ್ದಕ್ಕ, ರಾಮಂಗೂ ಮೊಸರು ಸಕ್ಕರೆ ಕುಡಿ. ಕೊಡು ಸರ್ದವ. ಬ್ರಹ್ಮಚಾರಿ ಭಾವಂಗೆ ಹೆಣ್ಣು ನೋಡಕ್ಕೆ ಹೋಗ್ತಿದ್ದೀರಾ ಅಲ್ವಾ ಮಾವ? ಮತ್ತೆ ರಾಮ, ಕಬ್ಬಿನ ಕೊಯ್ಲು ಎಲ್ಲಿ ಗಂಟೆ ಬಂದದ್ದು? ಏನು ಕತೆ? ಹಾಂ, ಎಲ್ಲ ಸರಿಯಾಗಿ ನಡೀತೈತಪ್ಪಯ್ಯ. ಬೇಕಾದ್ರೆ ನಿಮಗೆ ಒಂದ್ಕಿಂತ ಲೆಕ್ಕ ತೋರಿಸ್ಲಾ? ಲೆಕ್ಕನ ನೀನಾ? ಅದೇ ಹೆಂಗ್ಲ ಕಲ್ತ್ಕೊಂಡಿ ನೀನು? ನೋಡಿದ್ರ ಅಕ್ಕ, ಇಸ್ಯಾನೆ ಬದಲಾಯಿಸ್ಬಿಟ್ರು ಅಕ್ಕ. ಅದಕ್ಕೆ ಹೋಯ್ತಿರೋದು. ಅಲ್ಲಲ್ಲಿ ರಾಮ, ನೀನು ಬ್ರಹ್ಮಚಾರಿ. ಈ ದುಡ್ಡು ಲೆಕ್ಕ ಇವೆಲ್ಲ ಲಕ್ಷ್ಮಿ ಸಮಾನ ಅಲ್ವೇನ್ಲ? ನೀನು ಹೆಂಗ್ಲ ಕಲ್ತ್ಕೊಂಡಿ ಅದನ್ನ? ಸರಿ ಬಿಡು, ನೀನು ಮನೆ ನೋಡ್ಕ, ನಾನು ಅಶೋಕ್ ಹೋಯ್ದು ಬರ್ತೀವಿ. ಶಾರದಕ್ಕ, ನಾವು ಹೋಯ್ದು ಬರ್ತೀವಿ. ಹೋಗಿ ಬರ್ತೀನಿ ಕಣಮ್ಮ. ಅಪ್ಪಯ್ಯ, ಆಶೀರ್ವಾದ ಮಾಡಿ. ಚೆನ್ನಾಗಿದೆ. ಬಾವಾ, ಮಾವನವ್ರು ಹೇಳಿದ ಹಾಗೆ ನೀವು ಮನೆ ನೋಡ್ಕೋತೀರಾ ಅಲ್ವಾ? ಸರ ವಾಪಸ್ ತರ್ತೀರಾ ಅಲ್ವಾ? ಅದಕ್ಕೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಈ ರಾಮ ಒಂದ್ಕಿಂತ ಮಾತು ಕೊಟ್ಟರೆ ಕೊಟ್ಟಂಗೆಯ. ಕೊಟ್ಟಿದ್ದ ಮಾತು ನಡೆಸೋರ್ಗೂ ನಾನು ಅನ್ನ ಮುಟ್ಟಕ್ಕಿಲ್ಲ. ಆ ಸರನ ತಗೊಬಂದು ನಿಮ್ಮ ಕಾಲ ಹತ್ರ ಮಡಗದೇ ಇದ್ರೆ ನನ್ನ ಹೆಸರು ರಾಮನೇ ಅಲ್ಲ. ಹೆಂಗಪ್ಪ ಒಳಿಕ್ ಹೋಗೋದು? ಓದಕ್ಕೆ ಹೋಗುವಾಗ್ಲೂ ಈ ಪಾಟಿ ದಿಗಿಲ್ ಬಿದ್ದಿಲ್ಲ. ಎಲ್ಲ ಹೆಗಲ್ ಮೇಲೆ ಕೈ ಹಾಕೊಳ್ಳಿ.
ಈಗ ನೀವ್ ಕೂತಿರೋ ಆಕಾರಕ್ಕೆ ಏನಂತ ಕರೀತಾರೆ? ಗುಡ್. ಈಗ ಎಲ್ಲ ಕೈ ಇಳಿಸಿ, ಒಬ್ರಿಗೊಬ್ರು ಕೈ ಜೋಡಿಸಿ. ಈ ರೀತಿ ಕೈ ಜೋಡಿಸೋದಕ್ಕೆ ಏನಂತ ಕರೀತಾರೆ? ವೆರಿ ಗುಡ್. ಅದಕ್ಕೆ ಕನ್ನಡದಲ್ಲಿ ಏನಂತಾರೆ? ಚೈನ್ ಅನ್ನೋದು ಕನ್ನಡ ಅಲ್ವಾ ಮೇಡಮ್? ಲೇ ದಡ್ಡ, ಚೈನ್ ಅನ್ನೋದು ಹಿಂದಿಕಲ್ಲ ಅಲ್ವಾ ಮೇಡಮ್? ನಗ್ಬಾರ್ದು. ಯಾರಾದ್ರೂ ತಪ್ಪು ಮಾಡಿದ್ರೆ ತಿದ್ದಬೇಕು. ಚೇನು ಅನ್ನೋದು ಇಂಗ್ಲಿಷ್, ಅದಕ್ಕೆ ಕನ್ನಡದಲ್ಲಿ ಸರಪಳಿ ಅಂತಾರೆ. ಏನಂತಾರೆ? ಬ್ಯಾರೆ ದಾರಿನೇ ಇಲ್ಲ. ಸುಮ್ಕೆ ಕಣ್ಣು ಮುಚ್ಕೊಂಡು ಒಳಗೆ ಕೊಂಟೋಗದೆಯಾ. ಇವತ್ತು ನಾನು ನಿಮ್ಗೆಲ್ಲ ಒಂದಷ್ಟು ಒಗಟುಗಳನ್ನ ಕೇಳ್ತೀನಿ, ನೋಡೋಣ ನೀವೆಲ್ಲ ಹೇಗೆ ಉತ್ತರ ಕೊಡ್ತೀರಾ ಅಂತ. ಆಟದ ಜೊತೆ ಪಾಠ ಕಲಿಯಕ್ ರೆಡಿನಾ? ರೆಡಿ ಮರದಲ್ಲಿ 4 ಗೂಡುಗಳಿದೆ. ಗೂಡಲ್ಲಿ 3 ಹಕ್ಕಿ. ಗಾಳಿಗೆ ಒಂದು ಗೂಡು ಬಿದ್ದೋದ್ರೆ ಈಗ ಮರದಲ್ಲಿ ಎಷ್ಟು ಹಕ್ಕಿಗಳಿದೆ? 8. ಅಲ್ಲ, 9. ಏಯ್ ನಿಂತ್ಕೊಳ್ರು. ಇಲ್ಲಿ ಎಲ್ಲ ಕ್ಯಾಮೆನು ನೀವು ಒಬ್ಬರೇ ಮಾಡ್ಬೇಕಲ್ಲ ಸಾರ್ದಕ್ಕ? ಏನಾದರೂ ಇದ್ರೆ ಹೇಳಿ, ನಾನು ಮಾಡ್ಕೊಡ್ತೀನಿ. ಏನು ಬೇಡ ಚಂದ್ರಿ, ನಾನು ನೋಡ್ಕೋತೀನಿ. ಏನಾದರೂ ಇದ್ರೆ ಹೇಳಿ ಸಾರ್ದಕ್ಕ, ನಂಗೂ ಸುಮ್ಮನೆ ನಿಂತಿರೋದಕ್ಕೆ ಬೇಜಾರಾಯ್ತೈತೆ. ಹಂಗಾರೆ ಒಂದು ಕೆಲಸ ಮಾಡು. ಹೋಗ್ಲಿ ಬಿಡಿ, ನಾಳೆ ಹೇಳೋರಂತೆ. ಸಾರ್ಥಕ ಕೇಳೋದೇ ಮರ್ತ್ಬಿಟ್ಟೆ. ಸಾಹೇಬ್ರು ಮತ್ತೆ ಅಶೋಕಣ್ಣ ಅವರು ಯಾವ ವಿಷಯದ ಮ್ಯಾಕೆ ಬೆಂಗಳೂರು ಹೋಗೋರೆ? ಚಂದ್ರಿ, ಕೆಲವೊಂದು ವಿಷಯನ ನಾವು ಯಾರು ಕೂಡ ಕೇಳ್ಕೊಡ್ದು. ಸಾಹೇಬರು ಯಾಕೆ ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಒಂದು ವೇಳೆ ಗೊತ್ತಿದ್ರೂ ನಾನು ಹೇಳಲ್ಲ. ಯಾಕೆ ಹೋಗಿದ್ದಾರೆ ಅನ್ನೋದು ಅಷ್ಟು ದೊಡ್ಡ ರಹಸ್ಯನ ಶಾತಕ? ಹಂಗಲ್ಲ ಕಣಮ್ಮ, ಸಾಹೇಬರು ಯಾಕೆ ಹೋಗಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಗೊತ್ತಿಲ್ಲದೇನೆ ನೀವು ಅವ್ರಿಗೆ ಮೊಸರು ಸಕ್ಕರೆ ಕೊಟ್ರ ಶಾತಕ? ರಾಮಣ್ಣಂಗೆ ಹೆಣ್ಣು ನೋಡೋ ಕಾರ್ಯ ಶುಭವಾಗ್ಲಿ ಅಂತ ತಾನೆ ನೀವು ಅವ್ರಿಗೆ ಕೊಟ್ಟಿದ್ದು? ಅದೇ ನಿಜ ಅಂದರೂ ಒಳ್ಳೇದೇ ಅಲ್ವೇನಮ್ಮ? ರಾಮಣ್ಣಂಗೆ ಹೆಣ್ಣು ನೋಡೋದು ನಮ್ಮ ಕರ್ತವ್ಯ ಅಲ್ವರ? ಏನು ಅದು ನಮ್ಮ ಕರ್ತವ್ಯನ? ಶಾರ್ತಕ, ನೀವು ದಿಢೀರಂತ ಹೊಸ ಹೊಸ ಕರ್ತವ್ಯಗಳನ್ನ ಮೈ ಮೇಲೆ ಎಳ್ಕೊತಿದ್ದೀರಾ ಅನ್ಸುತ್ತೆ. ನಿಮಗೀಗಲೇ ಈ ಮನೆ ಕೆಲಸಗಳ ಜವಾಬ್ದಾರಿ ಇದೆಯಲ್ಲ, ಇನ್ಯಾಕೆ ಈ ಮದುವೆ ಜವಾಬ್ದಾರಿನೂ ತಗೋತೀರಾ? ಅದನ್ನ ನೋಡ್ಕೊಳ್ಳೋಕೆ ನಾವಿದ್ದೀವಿ. ರಾಮಣ್ಣ, ಓಯ್ ರಾಮಣ್ಣ, ಹೊತ್ತಾಳಿಂದ ಎಲ್ಲಿ ಹೊಂಟೋಗಿದ್ದೆ? ಸರಿ, ಲೆಕ್ಕ ತಂದೀವ್ನಿ. ನಿನ್ನೆ 40 ಗಾಡಿ ಕಬ್ಬು, ಇವತ್ತು 40 ಗಾಡಿ ಕಬ್ಬು ಎಲ್ಲ ಆಲಿ ಮನ್ಯಾಗ ಕಳ್ಸೀವ್ನಿ. ನೀವು ಒಂದು ಕಿತ್ತ ನೋಡ್ಬಿಡು ರಾಮಣ್ಣ. ಲೇ ಗುದ್ದು ಬಿಡ್ತೀನಿ ನೋಡಿ ಇವಾಗ. ನೀನೇನು ದೋಸ್ತ ಅಲ್ಲ ಲೆಕ್ತವನ್ಲ? ಅದರಲ್ಲಿ ಅನುಮಾನ ರಾಮಣ್ಣ, ನಾನಿನ್ ಕುಚ್ಚಕನೆಯ. ಈಗೇನಾಯ್ತು ಅಂತ ನನ್ನ ಮ್ಯಾಗ ಕೋಪ ಮಾಡ್ಕೊಂಡಿಯಾ? ಲೇ ನಿನ್ನ ಮ್ಯಾಕೇನು ಕೋಪ ಇಲ್ಲಕ್ಕಲ್ಲ. ಅವತ್ತು ಆ ಟೀಚರು ಆರತಿ ಮಾಡಿದಾಗ ಅಪ್ಪ ಯಾರಿಗೊಂದು ಸರ ಕೊಟ್ರಲ್ಲ, ಅದನ್ನು ವಾಪಸ್ ಹತ್ತೀನಂತ ಅದಕ್ಕೆ ಮಾತು ಕೊಟ್ಬಿಟ್ಟಿವನೇ. ಈಗ ಅದು ಹೆಂಗೆ ವಾಪಸ್ ತರೋದು ಅಂತಲೇ ಗೊತ್ತಾಯ್ತಲ್ಲ.
ಸರ ತಂದ್ಕೊಡೋವರೆಗೂ ರಾಮಣ್ಣ ಊಟ ಮಾಡಲ್ಲ ಅಂತ ಮಾತು ಕೊಟ್ಟಿದ್ದಾಯ್ತಲ್ಲ. ಚಂದ್ರಿ, ಸ್ವಲ್ಪ ಮೊಸರು ಮತ್ತೆ ಸಕ್ಕರೆ ಕೊಡೆ. ಹಾಂ ಸರಿ ಅಕ್ಕ. ತಗೊಳ್ಳಿ ಶಾರದಕ್ಕ. ಇದು ಯಾಕಮ್ಮ ನನಗೆ? ರಾಮಣ್ಣ ಸರ ತಂದ್ಕೊಡೋ ಕಾರ್ಯ ನೆರವೇರಲಿ ಅಂತ ಬೇಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಮಾಡಿರೋ ಅಡುಗೆ ಎಲ್ಲ ವೇಸ್ಟ್ ಆಗಿ ಹೋಗುತ್ತೆ. ಪೂರ್ತಿ ತಗೊಳ್ಳಿ. ನಾನು ಅಂದ್ಕೊಂಡ ಹಾಗೆ ನಡಿಬೇಕು ಅಂತ ಬೇಡ್ಕೊಳ್ಳಿ. ಚಂದ್ರಿ, ಇಲ್ಲಿ ತುಂಬ ಶೆಕೆ ಆಗ್ತಿಲ್ವಾ? ಹೇಗಿದಾರೋ ಈ ಮನೇಲಿ. ಬಾ ಹೋಗೋಣ. ಹ್ಞೂ ಅಕ್ಕವ್ರೆ, ಆರಾಮಾಗಿ ಪ್ಯಾನ್ ಕೆಳಿಕೆ ಮಲಿಕಬೇಕು. ಏನು? ನಾನಲ್ಲ ಅಕ್ಕವ್ರೆ, ನೀವು. ನಡಿ. ಶಾರದಕ್ಕ, ಅಡಿಗಾಗದೆ ರಮಣಗ್ ಬುದ್ಧಿ ಕಟ್ನೆ. ಪಾಪ ರಾಮಣ್ಣ, ಅವನಿಂದ ಸರ ತರಕ್ಕೆ ಹೆಂಗಾಗ್ತೈತೆ? ಹುಡುಗಿರಂದ್ರೇ 100 ಅಡಿ ಓಡೋನು. ಹಸು ಬೇರೆ ತಡೆಯಕ್ಕಿಲ್ಲ. ಸೊಸೆ ಮತ್ತಪ್ಪಾಗ ಅನ್ಕೊಂಡ್ರು ಪರವಾಗಿಲ್ಲ, ರಾಮಣ್ಣಗೆ ಊಟ ತಗೊಂಡು ಹೋಗ್ಲೇಬೇಕು. ರಮಣ, ಮಂಜ, ಬನ್ನಿ ಊಟ ಮಾಡೋರಂತೆ. ನಿಮ್ಗೋಸ್ಕರ ಏನ್ ತಂದೀವಿ ಅಂತ ವಸಿ ನೋಡಿ. ಶಾರದವ, ಸರಿಯಾದ ಟೈಮಿಗೆ ಬಂದೆ. ಹೊಟ್ಟೆ ಅಷ್ಟೊತ್ತಾಯ್ತು. ನನಗೆ ಗೊತ್ತು ರಾಮಣ್ಣ, ನೀನು ಹೊಟ್ಟೆ ಗಂಟೆ ಈ ಶಾರದವನಿಗೆ ಮಾತ್ರ ಕೇಳಿಸೋದು. ತಗೋ, ಮೊದ್ಲೋಗಿ ನಿಮ್ಮ ಬಾಸು ಕೊಟ್ಟು ಬಾ. ಬಸ್ಸು ನೋಡಿ, ಶಾರದವ ನಿಮ್ಗೋಸ್ಕರ ಏನ್ ತಂದವಳೆ ಅಂತ. ತಕೊಳ್ಳಿ, ತಕೊಳ್ಳ. ತಗೋ ಮಂಜ, ತಿನ್. ಅದೇ ನಮ್ಮ ಬ್ರಹ್ಮಚಾರಿಗೆ ಯಾಕೋ ಕೆಲ್ಸದ ಮ್ಯಾಗ ಗಮನನೇ ಇಲ್ಲ. ಯಾಕೆ ರಮಣ, ಕೆಲ್ಸದ ಮ್ಯಾಗ ಗಮನ ಇಲ್ಲಂತೆ? ಏನಾಯ್ತು? ಶಾರದವ, ಇವನ್ ಮಾತು ಕೇಳಬೇಡ ನೀನು. ಲೈ, ಯಾಕ್ಲಾ? ವಾ, ಕೇಸರಿ ಬಾತು. ಲವ್ ಪೆದ್ದ, ಕೇಸರಿ ಬಾತ್ ಬೊಂಬಾಟಕಲ್ಲ ತಾಳ. ನಿನ್ ಮೊದಲು ತಿನ್ನೋ ರಮಣ. ಲವ್ ಬಡ್ಡಿದೆ, ನನ್ ಬಿಟ್ರೆ ತಿಂತಾನೆ ಇರ್ತೀನಿ ಕಳ್ಳ. ನೀನ್ ತಾಳ ತಕ ಬಡಿ. ಆಹಾ, ಹೆಂಗೈತಿ ಮಂಜ? ಫಸ್ಟ್ ಕ್ಲಾಸ್ ಸೂಪರ್ ಆಗದೆ ಶಾರದಕ್ಕ. ಸರಿ, ಹಂಗಾರೆ ಮಾತು ಕಮ್ಮಿ ಮಾಡಿ ಬಿರ್ಬಿನ್ ಎತ್ತಿನ ಮುಗಿಸಿ. ತಡೀರಿ. ಜಾನಕಿ ಮೇಡಮ್ ತವ ವಿಷಯ ಹೇಳ್ಬೇಕಾ? ನಾನು ಕತೆ ಮುಗಿಸ್ಬೇಕಂತ ಪ್ಲಾನ್ ಮಾಡಿದ್ಯಾ? ಹೆಂಗೆ? ಬರ್ಡೇ ಐದ್ನೆ ಕೈ ಬಿಡಕ್ಕಿಲ್ಲ. ಬಾಲಸುಬ್ರಹ್ಮಣ್ಯ ಅಂತಲೇ ಹೇಳ್ದಲ್ಲ. ಸರಿ, ಹೋಲಿ ಬಿಡು. ಕೆಲಸ ಮಾಡು, ನಿಮ್ಮ ಮೇಡಮ್ನ ಕರಿ, ನಾನೇ ಮಾತಾಡ್ಕತ್ತೀನಿ. ಇದಪ್ಪ ಮಾತಂದ್ರೆ ತಡೀರಿ. ಅದು ಸಾರ್ಥಕ ನಿಮಗೆ ಅಂತ ಕೇಸರಿ ಬಾತ್ ಮಾಡಿ ತಕ್ಷಣ ತಂದ್ಬಿಟ್ಟವ್ರೆ. ಅದ್ರಾಗೆ ಸಕ್ಕರೆ ಸ್ವಲ್ಪ ಕಮ್ಮಿ ಐತೆ. ನಾನೇ ತಿಂದು ನೋಡ್ದೆ. ನನ್ನ ನಾಲ್ಗೆಗೆ ಕಮ್ಮಿ ಅಂದ್ರೆ
ನೀವು ಪೈಲ್ವಾನ್ರು. ನಿಮ್ಗೆಲ್ ಸಾಕಾಗಲ್ವೋ ಅಂತ ಸಕ್ಕರೆ ತಂದಿದ್ನಿ. ವಾ, ಸಕ್ಕರೆ ಎಲ್ಲ ಸರಿಯಾಗಿ ಐತಲ್ಲ. ಹೌದಾ? ಇರ್ಬೋದೇನೋ. ಏನು ಮಾಡ್ನೆ, ಸಮಯಕ್ಕೆ ಸರಿಯಾಗಿ ತಿಂದೆ ನನ್ನ ನಾಲ್ಗೆ ಸತ್ತೋಗೈತೆ ಅನಿಸ್ತಾ ಇದೆ. ಯಾವುದಕ್ಕೂ ಈ ಸಕ್ಕರೆ ಡಬ್ಬನ ಇಲ್ಲೇ ಇಟ್ಟೋಯ್ತೀನಿ. ಬೇಕಿದ್ರೆ ಹಾಕೊಳ್ಳಿ. ಹೆಂಗಿದ್ರು ಅಕ್ಕ ಅವ್ರಿಗೆ ಸಂಜೆ ಚೈನ್ ತತ್ತಿರಲ್ಲ, ಹಂಗೆ ಈ ಡಬ್ಬನು ತಂದ್ಬಿಡಿ. ಚೈನಾ, ನೀವು ಹೇಳಿದ್ನ ಮಾಡೋವರೆಗೂ ನಾನೊಂದು ತೊಟ್ಟು ನೀರು ಕುಡಿಯೋಕ್ಕಿಲ್ಲ. ಲೇ ಗೋಪಿ ಗೋಪಿ ಗೋಪಿ, ಬಾಲ ನೋಡ್ದೆಲ್ಲ? ಇನ್ನೇನ ಗೊತ್ತಾನೆ ಏನು ಹೆಸರಮ್ಮಣ? ಲೇ, ನಾನು ಅವನ್ ತವನ್ನ ಹೇಳ್ಕತ್ತೀನಿ, ನೀವು ಹೋಗು. ಬಂದ್ಬಿಟ್ಟ ದೊಡ್ಡ ಮನುಷ್ಯ ಕೇಳಕ್ಕೆ. ಲೇ ಬಾಲು 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 ಬಾಲ, ಇಲ್ಲಿ ನಿಂಗೋಸ್ಕರನೇ ಕಾಯ್ತಿದ್ದಕ್ಕಲ್ಲ. ನಂಗ ಹ್ಞೂ, ನಿಂಗೆ ಯಾರಿಗೋಸ್ಕರ ಕಾರಣಲ್ಲ ರಮಣ? ಏನ್ ಇಸ್ಯ? ನಿಂತವ ಒಂದು ಕ್ಯಾಮೆ ಆಗ್ಬೇಕಿತ್ಕಂಡ್ಲ. ಓ, ನಂಬಿದವ್ರನ್ನ ಎಂದಿಗೂ ಕೈ ಬಿಡಲ್ಲ ಈ ಬಾಲ ಸುಬ್ರಹ್ಮಣ್ಯ. ಏನ್ ಕೆಲಸ ಕೊಟ್ರು ಮಾಡ್ತೀನಿ, ಆದ್ರೆ ತುಂಬಾ ಹೊಟ್ಟೆ ಹಸಿತದೆ. ಬೆಳಿಗ್ಗೆ ಅಮ್ಮಂಗೆ ಗೊತ್ತಿಲ್ಲದೆ ಸಾಸಿವೆ ಡಬ್ಬದಲ್ಲಿ 5 ರೂಪಾಯಿ ಕದ್ದಿದೆ, ಆದ್ರೆ ಅದು ಎಲ್ಲೋ ಬಿದ್ದೋಗದೆ. ಅದಕ್ಕೆ ಹೇಳೋದು ಕದ್ದಿದ್ದು ನಿಲ್ಲಕ್ಕಿಲ್ಲ ಅಂತ. ಹೋಲಿ ಬಿಡು. ಈ ರಾಮಣ್ಣ ಇಲ್ವೇ? ನಡಿ, ನಿಂಗೇನು ಬೇಕು ತಕ್ಕ. ರಮಣ, ಹ್ಞೂ, ನಿನ್ ಮೇಲೆ ಕುತ್ಕೊಂಡು ತಿಂದ್ರೆ ಮರದ ಮೇಲೆ ಕುತ್ಕೊಂಡು ತಿನ್ನೋ ಥರ ಐತೈತೆ. ಆದ್ರೆ ನೀನ್ ಮರ ಅಲ್ವಲ್ಲ, ಹಂಗೆ 1-2 ಹೆಜ್ಜೆ ಇಟ್ಕೊಂಡೆ ಮಾತಾಡ್ರಮಣ. ಸರಿ ಬಿಡು. ಬಾಲು, ನಿಮ್ಮ ಈ ಸ್ಕೂಲ್ಗೆ ಒಬ್ರು ಹೊಸ ಟೀಚರ್ ಬಂದವ್ರೆ, ಗೊತ್ತೇನಲ್ಲ? ಓ, ಜಾನಕಿ ಮೇಡಮ್. ಹ್ಞೂ, ಅವರೇ. ನೀನು ನಂಗೋಸ್ಕರ ಅವ್ರ ತಾವ ಒಂದು ಇಸೆ ಹೇಳ್ಬೇಕಣ್ಣ. ಏನೇ ಇಳ್ಸಿ, ನೀನು ಮೊದಲು ಇಳ್ಸ್ರಮಣ. ಯಾಕ್ಲಾ? ಜಾನಕಿ ಮೇಡಮ್ ತಾವ ವಿಷಯ ಹೇಳ್ಬೇಕಾ? ನಾನು ಕತೆ ಮುಗಿಸ್ಬೇಕಂತ ಪ್ಲಾನ್ ಮಾಡಿದ್ಯಾ, ಹೆಂಗೆ? ಲವ್ ಹೊಡಿತಾರೇನ್ಲ? ಹೊಡೆದ್ರು ಪರವಾಗಿಲ್ಲ, ಕೈ ಇಟ್ಕೊಂಡು ಸುಮ್ಮನಾಗ್ಬೋದು. ಅದ್ರ ಪಾಠ ಮಾಡಿ ಮಾಡಿ ಸಾಯಿಸ್ತಾರೆ. ನನ್ನ ಕೈಲಿ ಆಗಕ್ಕಿಲ್ಲ ಕಣೋ, ತಗೋ. ಲವ್ ಬಾಲು, ಅನ್ಬೇಡ ಕಣ್ಲಾ. ನೀನು ನನ್ನ ದೋಸ್ತ ಅಲ್ವಾ? ನೀನು ಅಂದ್ರೆ ನಿನ್ನ ಹೆಗ್ಲೆ ಮೇಲೆ ಕೂರಿಸ್ಕೊಂಡು ಇಡೀ ಊರೆಲ್ಲ ಸುತ್ತಿಸ್ಬಿಡ್ತೀನಿ. ಬ್ಯಾರೆ ಏನಾದ್ರು ಹೇಳು, ಆದ್ರೆ ಇದ್ ಮಾತ್ರ ಆಗಕ್ಕಿಲ್ಲ. ಬರ್ಡೇ ಐದ್ನೆ, ಕೈ ಬಿಡಕ್ಕಿಲ್ಲ. ಬಾಲ್ ಸುಬ್ರಹ್ಮಣ್ಯ ಅಂತಲೇ ಹೇಳ್ದಲ್ಲ. ಸರಿ, ಹೋಲಿ ಬಿಡು. ಒಂದು ಕೆಲಸ ಮಾಡು, ನಿಮ್ಮ ಮೇಡಮ್ನ ಕರಿ, ನಾನೇ ಮಾತಾಡ್ಕೊತೀನಿ. ತಪ್ಪ ಮಾತಂದ್ರೆ